ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 18ನೇ ಸ್ಥಾನ ಪಡೆದಿದ್ದು, ಜಿಲ್ಲೆಯಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳೇ ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಹಿಂದಿಕ್ಕಿವೆ. ಚಿಕ್ಕಬಳ್ಳಾಪುರ ನಗರದ ನ್ಯೂಟನ್ ಗ್ರಾಮರ್ ಶಾಲೆ ಸತತ 9ನೇ ಬಾರಿಗೂ 100% ಫಲಿತಾಂಶ ಪಡೆಯುವ ಮೂಲಕ ದಾಖಲೆ ನಿರ್ಮಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆ ನ್ಯೂಟನ್ ಗ್ರಾಮರ್ ಪ್ರೌಢಶಾಲೆ ಸತತವಾಗಿ 100% ಫಲಿತಾಂಶ ದಾಖಲಿಸುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ಉನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಜಿಲ್ಲೆಗೆ ನ್ಯೂಟನ್ ಗ್ರಾಮರ್ ಶಾಲೆ ಕೀರ್ತಿ ತಂದಿದೆ. ಅಲ್ಲದೆ ಸತತ 9 ವರ್ಷಗಳಿಂದ 100% ಫಲಿತಾಂಶ ಪಡೆದ ಏಕೈಕ ಶಾಲೆ ಎಂಬ ಕೀರ್ತಿಗೂ ನ್ಯೂಟನ್ ಗ್ರಾಮರ್ ಶಾಲೆ ಪಾತ್ರವಾಗಿದೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಈ ಹಿಂದಿನಂತೆ ನಡೆದಿರಲಿಲ್ಲ. ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿಯೂ ವೆಬ್ ಕ್ಯಾಮೆರಾ ಅಳವಡಿಸಲಾಗಿತ್ತು. ಕಾಪಿ ಮಾಡುವುದು, ಶಿಕ್ಷಕರಿಂದ ಮಾಹಿತಿ ಪಡೆಯುವುದು ಸೇರಿದಂತೆ ಯಾವುದೇ ರೀತಿಯ ನಕಲು ಮಾಡದಂತೆ ಶಿಕ್ಷಣ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಇದರಿಂದ ಜಿಲ್ಲೆಯ ಒಟ್ಟು ಶೇಕಡಾವಾರು ಫಲಿತಾಂಶದಲ್ಲಿ ಕುಂಠಿತವಾಗಿದ್ದು, ನ್ಯೂಟನ್ ಗ್ರಾಮರ್ ಶಾಲೆ ಉತ್ತಮ ಸಾಧನೆ ಮಾಡುವಲ್ಲಿ ಯಶಸ್ವಿ ಕಂಡಿದೆ. ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ ಓದಿ ಮತ್ತು ಉತ್ತಮ ಅಂಕವನ್ನು ಗಳಿಸಿದ್ದೇನೆ. ಇದಕ್ಕೆ ಕಾರಣರಾದ ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಹಾಗೂ ಮತ್ತು ನನ್ನ ಟೀಚರ್ಸ್ಗೆ ನಾನು ಧನ್ಯವಾದ ಹೇಳಬೇಕು. ಮತ್ತು ನನಗೆ ಯಾವುದೇ ತಪ್ಪು ಮಾಡಿದ್ರು ಇಲ್ಲಿ ಎಲ್ಲ ಅದನ್ನು ಮಿಸ್ಟೇಕ್ನ ಮಾಡಿ ಚೆನ್ನಾಗಿ ಓದೋಕ್ಕೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಥ್ಯಾಂಕ್ಸ್. ಯಾವಾಗಲೂ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಮಾಡ್ತಾಯಿದ್ರು. ಸಿಕ್ಸ್ ಟೈಮ್ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಮತ್ತು ನಮ್ಮ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳ್ಳೋಕ್ಕೆ ಮತ್ತು ಅದರಲ್ಲಿ ನಾವೇನೇನು ತಪ್ಪು ಮಾಡಿದ್ದೀವಿ ಮತ್ತು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ಅಪ್ಲಿಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ನಮ್ಗೆ ಏನೇ ಡೌಟ್ಸ್ ಇದ್ದರೂ ಯಾವುದೇ ಟೈಮಲ್ಲಿ ನಾವು ಕಾಲ್ ಮಾಡಿದ್ರೂ ನಮಗೆ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಅದಕ್ಕೆ ಥ್ಯಾಂಕ್ಸ್. ನ್ಯೂಟನ್ ಗ್ರಾಮರ್ ಶಾಲೆಯ ಪ್ರಾಂಶುಪಾಲೆ ರೂಪಾಶ್ರೀ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳೊಂದಾದ ನ್ಯೂಟನ್ ಗ್ರಾಮರ್ ಪ್ರೌಢಶಾಲೆ ಸತತವಾಗಿ 9ನೇ ಬಾರಿ 100% ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನ್ಯೂಟನ್ ಗ್ರಾಮರ್ ಶಾಲೆಯಿಂದ 63 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಎಲ್ಲರೂ ಉತ್ತೀರ್ಣರಾಗಿದ್ದು, 15 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 44 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 4 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದರು. ಇವತ್ತು 2023-24ನೇ ಸಾಲಿನ SLC ಫಲಿತಾಂಶ ಹೊರಬಂದಿದ್ದು, ನಮ್ಮ ಶಾಲೆಯಲ್ಲಿ ಒಟ್ಟು 63 ವಿದ್ಯಾರ್ಥಿಗಳು ಎಕ್ಸಾಮನ್ನು ತೆಗೆದುಕೊಂಡಿದ್ದು 63 ವಿದ್ಯಾರ್ಥಿಗಳು ತೇರ್ಗಡೆ ಆಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಆದ ವಿಷಯವಾಗಿದೆ. ನಾವು ಸತತವಾಗಿ 9ನೇ ಬಾರಿ 100% ಫಲಿತಾಂಶವನ್ನು ಪಡೆದಿದ್ದೇವೆ. ಅದಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಸೌಖ್ಯ, ಯೋಗಪ್ರಿಯ, ನಮನಶ್ರೀ, ಪುರುಜಿತ್, ವರುಣ್ ರಾಜು ಈ ಥರ ಟಾಪ್ ಮೋಸ್ಟ್ ರಿಸಲ್ಟನ್ನು ತೊಗೊಂಡಿದ್ದಾರೆ. ಬಟ್ ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಇದ್ದಾರೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ. ಮತ್ತು 3-4 ಸಬ್ಜೆಕ್ಟ್ಸಲ್ಲಿ ಔಟು ಸಹ ಬಂದಿದೆ. ಅದು ಸಹ ನನಗೆ ಖುಷಿಯನ್ನು ಕೊಡ್ತಾ ಇದೆ. ಮಕ್ಕಳಿಗೆ ನಾವು ಡಿಸೆಂಬರಿಂದನೇ ಈವ್ನಿಂಗ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆವಾಗ 8 ಗಂಟೆವರೆಗೂ ಇಟ್ಕೊಂಡು ನಾವು ಅವ್ರಿಗೆ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾಯಿದ್ದಾರೆ, ನಾವು ಯಾವುದನ್ನು ಸರಿ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಅವಕ್ಕೆಲ್ಲ ತಿದ್ದಿ ಹೇಳಿ ಸರಿ ಮಾಡ್ತಾಯಿದ್ವಿ. ಅದಲ್ಲದೆ ನಾವು 6 ಪ್ರಿಪ್ರೇಟ್ರಿಗಳನ್ನು ಮಾಡಿದ್ವಿ. ನಾವು 6 ಪ್ರಿಪ್ರೇಟ್ರಿಗಳನ್ನು ಸತತವಾಗಿ ಮಾಡಿದಾಗ ಮಕ್ಕಳು ಅಭ್ಯಾಸ ಮಾಡಿರೋದ್ರಿಂದ ನಮಗಿವತ್ತು ಉತ್ತಮವಾದ ಫಲಿತಾಂಶ ಬಂದಿದೆ. ಅತಿ ಹೆಚ್ಚು ಅಂಕ ಪಡೆದ ಸೌಖ್ಯ, ನಮನಶ್ರೀ, ಪುರಜಿತ್ ಚಂದ್ರ, ಹಂಸವೀಣಾ, ಸ್ನೇಹಲತಾ, ಯೋಗಪ್ರಿಯ, ಅಬುಬಕರ್, ನಿರಂಜನ್, ಕೌಸ್ತುಬಾ, ಸಮೀನಾ ತಾಜ್ ರವರಿಗೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ SV ಲೋಕೇಶ್, ಪ್ರಾಂಶುಪಾಲೆ ರೂಪಾಶ್ರೀ ಹಾಗೂ ಸಿಬ್ಬಂದಿ ಗೌರವಿಸಿದರು. ವಿದ್ಯಾರ್ಥಿಗಳ ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಮಕ್ಕಳಿಗೆ ಸಿಕ್ಕ ಗೌರವ ಕಣ್ತುಂಬಿಕೊಂಡರು. ಶಾಲೆಯಲ್ಲಿ ವಿದ್ಯಾರ್ಥಿ ಸ್ನೇಹಿ ವಾತಾವರಣ ಇದ್ದು ಮಕ್ಕಳ ಭವಿಷ್ಯಕ್ಕಾಗಿ ಅಗತ್ಯವಿರುವ ವ್ಯವಸ್ಥೆ ಮಾಡಲಾಗಿದೆ. ಡಿಸೆಂಬರ್ನಿಂದ ಸಂಜೆ ಶಾಲೆಗಳನ್ನು ನಡೆಸಲಾಗುತ್ತಿತ್ತು. ಪ್ರಿಪರೇಟರಿ ಪರೀಕ್ಷೆ ಮಾಡಿದ್ದು ಮಕ್ಕಳ ಲೋಪಗಳನ್ನು ಕಾಲಕಾಲಕ್ಕೆ ತಿದ್ದುವ ಮೂಲಕ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿದೆ ಎಂದರು. ಶಾಲೆಯ ವಿದ್ಯಾರ್ಥಿ ಸೌಖ್ಯ 94% ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾಳೆ ಎಂದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.